ಭಾಳ ಮುಖ್ಯವಾಗಿ ಇವತ್ತು ಕಾವೇರಿ ಇಶ್ಯೂ ಪ್ರಾರಂಭ ಆಗಿದೆ. ಏನು ಮನುಷ್ಯ ಹಾಗೆ ತಗೋತಾ ಬಿಡು. ಈ ಕಾವೇರಿ ಇಶ್ಯೂ ಬಹುಶಃ ಸ್ವತಂತ್ರ ಪೂರ್ವದಿಂದನೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಮತ್ತು ಟ್ರಿಬ್ಯುನಲ್ಲು ಸುಪ್ರೀಂ ಕೋರ್ಟ್ ಆರ್ಡ್ರ್ ಫೈನಲೈಸ್ ಆಗೋದಕ್ಕಿಂತ ಮುಂಚಿತವಾಗಲೂ ಬರಗಾಲ ಯಾರು ಮುಖ್ಯಮಂತ್ರಿ ಆಯ್ತಾರೆ ನೋಡ್ಕೊಂಡು ಬರಗಾಲ ಬರಲ್ಲ. 2 ವರ್ಷ 3 ವರ್ಷಕ್ಕೆ ರೊಟೇಷನ್ ಆಗ್ತಾನೆ ಬಂದಿದೆ ಇತಿಹಾಸ ನೋಡಿದಾಗ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ ಕುಮಾರಸ್ವಾಮಿಯವರು BJP ಅಶೋಕು ಯಡಿಯೂರಪ್ಪನ ಮಗ ಎಲ್ಲ ಬರಗಾಲ ಅಂತ ಅಂದ್ಬಿಟ್ರು. ಅವ್ರು ಅಂತಿದ್ದಂಗೆ ಮಳೆ ಇಡೀ ರಾಜ್ಯದಲ್ಲಿ ಎಲ್ಲ ಕೆರೆ ಕಟ್ಟೆಗಳು ಡ್ಯಾಮ್ಗಳು ತುಂಬಿ ಮಳೆ ಸಫಿಷಿಯೆಂಟಾಗಿ ಬಂತು. ಪಾಪ ಅವರು ಮಾತಾಡಲಿಕ್ಕೆ ಆಗಲಿಲ್ಲ. ರಾಜಕಾರಣ ವಿರೋಧ ಪಕ್ಷ ಅಂತ ಅಂದರೆ ನಾವು ಮನಸ್ಸಿಗೆ ಬಂದಂಗೆ ಮಾತಾಡಿದ್ರೆ ಜನ ಕೇಳ್ತಾರೆ, ಟಿ ವಿಯವ್ರು ತಗೋತಾರೆ ಅನ್ನೋದನ್ನು ಫಸ್ಟು ಹೋಗಬೇಕು ಅನ್ನೋದು ನನ್ನ ಬಯಕೆ. ಇವತ್ತು ಮತ್ತೆ ಯಾರೋ ಮಾತಾಡೋದು ನೋಡಿದ್ದೀನಿ, ಡಿ ಕೆ ಶಿವಕುಮಾರ್ ಅವರು ಬಂದ ತಕ್ಷಣ ಬರಗಾಲ. ಡಿ ಕೆ ಶಿವಕುಮಾರ್ ಅವರು ಕೇಳ್ಕೊಂಡು ಮಳೆ ಬರುತ್ತಾ, ಅಥವಾ ಇವ್ರು ಯಾರು ಮುಖ್ಯಮಂತ್ರಿ ಆದರೆ ಇವ್ರು ಕೇಳ್ಕೊಂಡು ಮಳೆ ಬರುತ್ತಾ? ಮತ್ತು ಇವೆಲ್ಲ ಕನಿಷ್ಠ ಯಾರೋ ಮಾತಾಡಿದ್ರೆ ಅದಕ್ಕೆ ಹೋಗ್ಕೊಳ್ಳಿ. ಒಬ್ಬ ರಾಜಕಾರಣಿಗಳು ಮಾತನಾಡ್ತಕ್ಕಂಥದ್ದು ಗೌರವ ಅಲ್ಲ. ಇವತ್ತು CWA CWM ಇವತ್ತು ಮೀಟಿಂಗ್ ಇದೆ. ಮೊನ್ನೆ ನೀರಾವರಿ ಸಚಿವರು ಮೀಟಿಂಗ್ ಮಾಡಿದ್ದಾರೆ, ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ರಾಮಲಿಂಗ ರೆಡ್ಡಿಯವರು. ನಮ್ಮ ಜಿಲ್ಲೆಯ ಮೈಸೂರು ಜಿಲ್ಲೆಯ ಎಲ್ಲ ಶಾಸಕರು ಮಂತ್ರಿಗಳು ಕೂತ್ಕೊಂಡು KRS ಅಚ್ಚುಕಟ್ಟಿನ ಎಲ್ಲರೂ ಮೀಟಿಂಗ್ ಮಾಡಿದ್ದಾರೆ. ಅದಾದ ಮೇಲೆ ನಾನು ರಾಮಲಿಂಗ ರೆಡ್ಡಿಯವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಇವತ್ತು ಏನು ಕೇಂದ್ರ ಸರ್ಕಾರದಲ್ಲಿ ಮೀಟಿಂಗ್ ಇದೆ, ವಾಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಮೀಟಿಂಗ್ ಇದೆ, ಅದನ್ನು ನಾವು ನೋಡ್ಕೊಂಡು ರೈತರು ಸಂಕಷ್ಟದಲ್ಲಿರ್ತಕ್ಕಂಥದ್ದು ಬಗ್ಗೆ ನಾವು ಗಮನ ಹರಿಸ್ಬೇಕಾಗತ್ತೆ. ಅದು ಮಾಡೋಣ ಅಂಥೇಳಿ ಅವರು ಸಹ ಚರ್ಚೆ ಮಾಡಿದ್ದಾರೆ. ಇದೆಲ್ಲ ರೈತರಿಗೆ ಗೊತ್ತಿದ್ದೂ ಒಂದು ಕಡೆ ರೈತರು ಆತಂಕದಿಂದ ಅವರು ಪ್ರತಿಭಟನೆ ಮಾಡ್ತಾರೆ ಅಂದರೆ ಅದಕ್ಕೆ ನಾನು ವಿರೋಧ ಅಲ್ಲ. ಬಹುಶಃ ನಾವು ಪ್ರತಿಭಟನೆ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಸರ್ಕಾರ ಸೀರಿಯಸ್ಸಾಗಿ ಗಂಭೀರವಾಗಿ ತಗೊಳುತ್ತೆ ಅನ್ನೋ ಒಂದು ಭಾವನೆಯಿಂದ ಮಾಡ್ಬೋದು. ಆದರೆ ರಾಜಕಾರಣಿಗಳು ಅವರು ಅಧಿಕಾರ ಮಾಡಿರ್ತಕ್ಕಂಥವರು ಸಹ ಈ ಥರ ಪ್ರತಿಭಟನೆ, TV ಸ್ಟೇಟ್ಮೆಂಟು, ಹೌದು ನೋಡೋಣ 15ನೇ ತಾರೀಕು ಏನು ತೀರ್ಮಾನ ಬರುತ್ತೆ, ಸರ್ಕಾರ ಏನು ತೀರ್ಮಾನ ತಗೊಳುತ್ತೆ, ಅದಾದಮೇಲೆ ನಾವು ವಿಚಾರನ ಮಾತಾಡ್ತೀನಿ ಅಂತ ಹೇಳಿದ್ರೆ ಅದೊಂದು ಗೌರವ. ಅದನ್ನು ಬಿಟ್ಟು ಕುಮಾರಸ್ವಾಮಿಯವರು ಮಾತನಾಡ್ತಾರೆ, ಅಲ್ಲಿ ಸ್ಥಳೀಯ ಮಾಜಿ ಶಾಸಕರುಗಳು ಮಾತನಾಡ್ತಾರೆ. ನನಗೆ ಇವರ ಏನು ಯಾವ ವಿಷಯಕ್ಕೋಸ್ಕರ ಯಾತಕ್ಕೋಸ್ಕರ ಮಾತನಾಡ್ತಾರೆ ಅಂತ ಅರ್ಥ ಆಗಲ್ಲ. ಮತ್ತು ನಮ್ಮ ಮಂಡ್ಯ ಜಿಲ್ಲೆ ಸಂಘಟನೆ ರೈತರಿಗೂ ಸಹ ನಾನು ಒಂದು ವಿನಂತಿ ಮಾಡ್ತೀನಿ. ನಾನು DC ಅವ್ರ ಹತ್ರ ಮಾತಾಡಿದೆ, 5 ಭಾಗ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಾಯಿದ್ದೆ. ಒಂದು KRSಲ್ಲಿ, ಒಂದು DC ಆಫೀಸ್ ಮುಂದೆ, ಒಂದು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಹತ್ರ ಒಂದು ಗುಂಪು, ನ್ಯಾಷನಲ್ ಹೈವೇ ಹತ್ರ ಒಂದು ಗುಂಪು. ಏನು ಮೆಸೇಜ್ ಕೊಡ್ತೀರಾ ನೀವು? ನಾನು ವಿನಂತಿ ಮಾಡೋದು ಸಂಘಟನೆಯವರಿಗೆ, ಏನು ಮೆಸೇಜು ಏನು ಸಂದೇಶ ಕೊಡ್ತೀರಾ? 5 ಗುಂಪು ಮಾಡ್ಕೊಂಡು ನೀವು ಪ್ರತಿಭಟನೆಗೆ ಮಾಡಿದ್ರೆ, ನೀವೆಲ್ಲರೂ ರೈತರ ಸಮಸ್ಯೆ ಪರಿಹಾರ, ರೈತರಿಗೆ ನೀರು ಕೊಡಬೇಕು, ಬೆಳೆದಿರತಕ್ಕ ಬೆಳೆ ಹಾಳಾಗ್ತಾಯಿದೆ ಕಬ್ಬು ಅನ್ನೋದಾದರೆ, ಬಹುಶಃ ಎಲ್ರದ್ದು ಒಂದೇ ಉದ್ದೇಶ ಆದರೆ ನೀವು 5 ಕಡೆ ಪ್ರತಿಭಟನೆ ಮಾಡಿದ್ರೆ ಈ ಪ್ರತಿಭಟನೆಯ ಹಿನ್ನೆಲೆ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತಲ್ಲ. ನಾನು ಸಹ ನೆನ್ನೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದೆ.
ಇವತ್ತು ಸಾಯಂಕಾಲದವರೆಗೂ ಸಮಾಧಾನವಾಗಿ ಇರಬೇಕು ಅಂತೇಳಿ ನಾನು ವಿನಂತಿ ಮಾಡಿದ್ದೆ. ರೈತರನ್ನ ಮತ್ತು ಸಂಘಟನೆಯ ಎಲ್ರಿಗೂ ವಿನಂತಿ ಮಾಡಿದ್ದೆ. ಇವತ್ತು ಸಾಯಂಕಾಲ ನಾವೇನೇ ತೀರ್ಮಾನ ತಗೋಬೇಕಾದ್ರೂ ಅದು ಕುಡಿಯೋ ನೀರನ್ನು ಬಿಡೋದಾಗಲಿ, ಕೆರೆ ಕಟ್ಟೆಗಳಿಗೆ ಬಿಡೋದಾಗಲಿ, ಯಾವುದೇ ಥರದಲ್ಲಿ ಬಿಡೋದಾಗಲಿ, ಇವತ್ತು ತೀರ್ಮಾನದ ವಿರುದ್ಧ ಅಥವಾ ಇವತ್ತು ತೀರ್ಮಾನ ಮಾಡೋದಕ್ಕಿಂತ ಮೊದಲೇ ನಾವೇ ಒಂದು ತೀರ್ಮಾನ ತಗೊಂಡಾಗ, ವಿಸ್ತೃತವಾದಂಥ ತೀರ್ಮಾನ ಬಂದಾಗ ಅದರ ಪರಿಣಾಮ ರೈತರಿಗೆ ತೊಂದರೆ ಆಗಬಾರ್ದು. ನಾವು ತಗೊಳ್ಳೋದು ದೊಡ್ಡದಲ್ಲ, ಮುಖ್ಯಮಂತ್ರಿಯವ್ರನ್ನ ಮನವೊಲಿಸೋದು ದೊಡ್ಡದಲ್ಲ. ಮುಖ್ಯಮಂತ್ರಿಯವರು ರೈತರ ಮಗ, ಆ ಭಾಗದಿಂದನೇ ಬಂದಿರತಕ್ಕಂಥವ್ರು, ರಾಮನಗರ ಜಿಲ್ಲೆಯವರು. ಅವರು ಕಾವೇರಿ ಅಚ್ಚುಕಟ್ಟಿನಲ್ಲಿಂದ ರಾಜಕಾರಣ ಮಾಡ್ಕೊಂಬಂದಿರ್ತಕ್ಕಂಥವ್ರು. ಇವತ್ತು ಮೇಕೆದಾಟಿಗೆ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಅವ್ರ ನೇತೃತ್ವದಲ್ಲೇ ಹೋರಾಟ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ನಾವು ಮೇಕೆದಾಟನ್ನು ಮಾಡಲೇಬೇಕು ಅಂತೇಳಿ 5 ನಿಮಿಷಕ್ಕೆ ಮಾಡ್ತೀನಿ ಅಂದವ್ರು ನಾನು ಮಾತಾಡೇ ಇಲ್ಲ ಅಂತ ಅಂದದ್ದನ್ನು ನೋಡಿದ್ದೀರ ನೀವು. ನಾವು ಆ ಥರ ಹೇಳಿಲ್ಲ. 5 ನಿಮಿಷಕ್ಕೆ ಪ್ರಧಾನಮಂತ್ರಿ ಹತ್ರ ಕೊಡಿಸ್ತೀನಿ ಅಂದವ್ರನ್ನೂ ನೋಡಿದ್ದೀವಿ ನಾವು. ಇವತ್ತು DK ಶಿವಕುಮಾರ್ ಅವ್ರ ಬಗ್ಗೆ ಇವರು ಅನುಮಾನ ಪಡ್ತಕ್ಕಂಥದ್ದಾಗಲಿ, ಜನರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥದ್ದಾಗಲಿ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥದ್ದು. ಜನರಿಗೆ ಗೊತ್ತಿದೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಏನೆಲ್ಲ ಮಾಡ್ಬೋದು, ಏನು ತೀರ್ಮಾನವನ್ನು ತಗೋಬೋದು ಅಂತ. ನಮ್ಮಲ್ಲಿ ಸಿದ್ದರಾಮಯ್ಯನವರು ಸಹ ಅದೇ ರೀತಿ ಮುಖ್ಯಮಂತ್ರಿಯಾಗಿ ಅವರ ಎಲ್ಲ ಕಾಲದಲ್ಲೂ ಸಹ ರೈತರ ಪರವಾದಂಥ ಯೋಜನೆಗಳನ್ನ, ರೈತರ ಪರವಾದಂಥ ತೀರ್ಮಾನಗಳನ್ನ ತಗೊಂಬಂದಿದೆ. ಅವತ್ತು ಇವರು ಸಹ ಡೆಪ್ಟಿ CM ಆಗಿ ಸಂಪೂರ್ಣವಾಗಿ ಒಟ್ಟಿಗೆ ಇಬ್ಬರೂ ಮಾಡ್ಕೊಂಬಂದರು. ಇವತ್ತು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ವ್ಯತ್ಯಾಸ ಇಲ್ಲದೆ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಈ ರಾಜ್ಯದ ಅಭಿವೃದ್ಧಿಗೆ, ರಾಜ್ಯದ ಸಮಸ್ಯೆಗೆ ಪರಿಹಾರ ಹುಡ್ಕೊಂಡು ಮಾಡ್ಕೊಂಬರ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ. ಬಹುಶಃ ಇವತ್ತು ಸಾಯಂಕಾಲ ನಾನು ಈಗಲೂ ವಿನಂತಿ ಮಾಡ್ತೀನಿ, ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ತಮ್ಮ ಮೂಲಕ ಯಾವುದೇ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ. ಏನೇ ನಿಮ್ಗೆ ಅನಿಸಿದ್ರೂ ಮುಖ್ಯಮಂತ್ರಿಗಳನ್ನ ನಿಮ್ಮ ಕ್ಷೇತ್ರ ಶಾಸಕರಿದ್ದಾರೆ ಸಂಪರ್ಕ ಮಾಡ್ಬೋದು, ನೀರಾವರಿ ಸಚಿವರಿದ್ದಾರೆ ಸಂಪರ್ಕ ಮಾಡ್ಬೋದು, ಮುಖ್ಯಮಂತ್ರಿಗಳಿದ್ದಾರೆ ಸಂಪರ್ಕ ಮಾಡ್ಬೋದು. ಪ್ರತಿಭಟನೆ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲ ಒಂದು ಆತಂಕ ಇದೆ, ಅದಕ್ಕೆ ಪರಿಹಾರವನ್ನು ಖಂಡಿತ ಮುಖ್ಯಮಂತ್ರಿಯವರು, ನೀರಾವರಿ ಸಚಿವರು ಕೊಡಲಿಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರೂ ಸಹ ನಾವು ಜಿಲ್ಲೆಯ ಮತ್ತು ಕಾವೇರಿ ಅಚ್ಚುಕಟ್ಟಿನ ರೈತರ ಸಮಸ್ಯೆಗೆ ನಾವು ಖಂಡಿತ 100ಕ್ಕೆ 100 ಸ್ಪಂದಿಸ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ, ಇವತ್ತಿನ ಮುಖ್ಯಮಂತ್ರಿ, ನೀರಾವರಿ ಸಚಿವರು 100ಕ್ಕೆ 100 ಸಹ ಅದರ ಪರವಾಗಿದ್ದಾರೆ. ಇದನ್ನು ತಾವೆಲ್ಲರೂ ರೈತರು ಮನಗಂಡು ಈ ಪ್ರತಿಭಟನೆ ನಾವು ಬೇರೆ ರೂಪಕ್ಕೆ, ಕಾನೂನಿನ ತೊಡಕಿಗೆ ಆಗಬಾರ್ದು. ಇದೆಲ್ಲವೂ ಸಹ ನಾವು ಮಾಡಿ, ನೀವು ಯಾವುದೇ ಚರ್ಚೆ ಮಾಡಿ ಅದು ರೈತರಿಗೆ ತೊಂದರೆ ಆಗದೇ ರೀತಿಯಲ್ಲಿ ಆಗಬೇಕು ಅನ್ನೋದು ನಾನು ಕಾವೇರಿ ಅಚ್ಚುಕಟ್ಟಿನ, ಅದು ಮಂಡ್ಯ ಜಿಲ್ಲೆಯ ಎಲ್ಲ ಹೋರಾಟಗಳಿಗೆ ವಿನಂತಿ ಮಾಡ್ತೀನಿ. ಮತ್ತು ನಾವು ಇವತ್ತು ಸಾಯಂಕಾಲ ಆ ತೀರ್ಮಾನ ಬತ್ತಿದಂಗೆ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ನೀರಾವರಿ ಸಚಿವರು ನಾವು ಒಂದು ತೀರ್ಮಾನವನ್ನು ತಗೋತೀವಿ. ಅದು ಒಂದು ಭಾಗ.